ವಿಚಾರ ಚಂದ್ರೋದಯ ಎನ್ನುವ ಗ್ರಂಥದ ಶ್ರೋತ್ರಿಯ ಬ್ರಹ್ಮನಿಷ್ಠ ಪಂಡಿತ ಪೀತಾಂಬರ ಸ್ವಾಮಿಗಳ ಕೃತಿ. ಇದರ ಪ್ರಥಮ ಕಲಾದಲ್ಲಿ ನಿನ್ನೆ ದಿನ ಜೀವ, ಜಗತ್ತು ಮತ್ತು ಈಶ್ವರ ಈ ಮೂರರ ವಿಚಾರವನ್ನ ಮಾಡುವುದು ಆಧ್ಯಾತ್ಮಿಕದ ಪ್ರಥಮ ಕಲಾ. ಇದು ಆಧ್ಯಾತ್ಮ ವಿಚಾರದಲ್ಲಿ ಹೋಗುವಾಗ ಇವು ಮೂರನ್ನ ನಾವು ವಿಚಾರ ಮಾಡಲೇಬೇಕು ಅಂತ ಹೇಳಿ ಈ ಮೂರರ ವಿಚಾರವನ್ನ ಮಾಡೋದರಿಂದ ನಮಗೆ ಅಂತಿಮವಾದ ಫಲ ಬ್ರಹ್ಮ ಸತ್ಯ ಜಗನ್ನಿತ್ಯ ಜೀವೋ ಬ್ರಹ್ಮೈವ ನಾಪರಹ ಅನ್ನುವಂತ ಅಂತಿಮವಾದ ತೀರ್ಮಾನ ಈ ವಿಚಾರದಿಂದ ಆಗುವುದೇ ಇದಕ್ಕೆ ಫಲ ಅಂತ ನಿನ್ನೆ ದಿನ ಹೇಳಿ, ಇವತ್ತಿನ ದಿನ ಪಂಡಿತರು ಪ್ರಶ್ನೆ 65ರಲ್ಲಿ ಆತ್ಮ ವಿಚಾರ ಅಥವಾ ಜೀವ ಈಶ್ವರರ ವಿಚಾರ, ಆತ್ಮ ವಿಚಾರ ಅಂದ್ರೂ ಕೂಡ ಒಂದೇ ಅಥವಾ ಜೀವ ಈಶ್ವರ ವಿಚಾರ ಅಂದ್ರೂ ಒಂದೇ. ಇಂಥ ಆತ್ಮ ವಿಚಾರವನ್ನ, ಜೀವ ಈಶ್ವರ ವಿಚಾರವನ್ನ ಮಾಡುವುದು ಅಷ್ಟು ಸುಲಭವಾದ ಕಾರ್ಯ ಅಲ್ಲ. ಅಂದಾಗ ಇಂಥ ವಿಷಯವನ್ನ ವಿಚಾರ ಮಾಡಲಿಕ್ಕೆ ಸೂಕ್ತವಾದ ಅಧಿಕಾರಿಗಳು ಯಾರು ಅಂದರೆ, ಜಗತ್ತಿನಲ್ಲಿ ಇರುವಂತ ಅನಂತ ವಸ್ತುಗಳಿಂದ ಕೂಡಿದ್ದೇ ಪ್ರಪಂಚ. ಈ ಪ್ರಪಂಚದಲ್ಲಿರುವಂತ ವಸ್ತುಗಳನ್ನ ಎಲ್ಲರೂ ಎಲ್ಲವನ್ನ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಎಲ್ಲವನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅವರವರ ಯೋಗ್ಯತೆಗೆ ಅನುಸಾರವಾಗಿ, ಅವರವರ ಬಂಡವಾಳಕ್ಕೆ ಅನುಸಾರವಾಗಿ ಕೆಲವೊಂದನ್ನ ಜಗತ್ತಿನಲ್ಲಿ ಪಡೆಯಲಿಕ್ಕೆ ಅಧಿಕಾರಿಗಳು. ಅದರಂತೆ ಈ ಆತ್ಮ ವಿಚಾರ, ಜೀವನ ವಿಚಾರ, ಶಿವನ ವಿಚಾರವನ್ನ ತಿಳಿಯಲಿಕ್ಕೆ ಅಧಿಕಾರಿಗಳು ಯಾರು ಅನ್ನುವಂತ ಪ್ರಶ್ನೆ ಮುಂದೆ ಬಂದಾಗ ಅದಕ್ಕೆ ಉತ್ತರವಾಗಿ ಪ್ರತಿಯೊಂದು ವಸ್ತುವಿಗೆ ಒಬ್ಬೊಬ್ಬನು ಅಧಿಕಾರಿ ಆಗಿರುತ್ತಾನೆ. ಜಗತ್ತಿನಲ್ಲಿ ಹಲವು ವಸ್ತುಗಳಿದ್ದರೂ ಕೂಡ ಅವುಗಳನ್ನು ಪಡೆಯಲಿಕ್ಕೆ ಒಂದೊಂದು ವಸ್ತುವಿಗೆ ಒಬ್ಬೊಬ್ಬ ಅಧಿಕಾರಿ. ಹೇಗೆ ಅಂದ್ರೆ, ಹಸಿದವನೇ ಊಟಕ್ಕೆ ಅಧಿಕಾರಿ, ರೋಗ ಬಂದವನೇ ಔಷಧಕ್ಕೆ ಅಧಿಕಾರಿ, ಮತ್ತೆ ಕಾಲೇಜಿಗೆ ಯಾರು ಅಧಿಕಾರಿ ಅಂದ್ರೆ ಹೈಸ್ಕೂಲು ದಾಟಿದವನೇ ಅಧಿಕಾರಿ. ಅಂದಾಗ ಅನಧಿಕಾರಿಗೆ ವಸ್ತುವನ್ನು ಕೊಟ್ಟರೆ ಅದರ ಯೋಗ್ಯತೆಗೆ ಆತನು ತಿಳಿಯದೆ, ಆ ವಸ್ತುವಿನ ಯೋಗ್ಯತೆ ತಿಳಿಲಾರದೆ ಒಂದೊಂದು ಸಂದರ್ಭದಲ್ಲಿ ಅದು ಹಾಳಾಗ್ತದೆ ವಿನ ಉಪಯೋಗಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಅದನ್ನು ಪಡೆದವನಿಗೂ ತೊಂದರೆಯೂ ಆಗುತ್ತದೆ. ಅದಕ್ಕೆ ಹಿಂದೆಲ್ಲ ಬಹಳ ಸಲ ಹೇಳಿ ನಾನು, ಯಾವ ಅವಿದ್ಯಾ ಅನ್ನುವಂಥವನು ವಿದ್ಯಾ ವಿಷಂ ಅಂತ ನೀತಿಕಾರ ಬರೆದಾರೆ.
ಯಾವ ಅವಿದ್ಯಾವಂತನಿಗೆ ತಲೆಗೆ ವಿದ್ಯೆನೇ ಹತ್ತಂಗಿಲ್ಲ ಅಂದ್ರೆ ಅವನಿಗೆ ಶಾಲೆ ಹೋಗೋ ಅಂದ ತಕ್ಷಣ ದುಃಖ ಆಗ್ತದೆ. ಯಾಕೆಂದ್ರೆ ಸ್ಕೂಲಿಗೆ ಆ ಹುಡುಗ ಅನಧಿಕಾರಿ, ಅಂತವನಿಗೆ ಎಷ್ಟೋ ವಿದ್ಯೆಯನ್ನು ಕೊಟ್ಟರು ಕೂಡ ಅದು ಉಪಯೋಗ ಬರೋದಿಲ್ಲ ಅಂತ. ಅವಿದ್ಯಾವಂತ ಹುಡುಗನಿಗೆ ವಿದ್ಯಾ ವಿಷಯ ಆಗ್ತದ. ಮತ್ತ ಅಜೀರ್ಣಶ್ಯ ಅಂದ್ರೆ ಅಮೃತ ವಿಷಂ ಅಂತ ಬರ್ದ. ಹೊಟ್ಟೆ ತುಂಬಾ ಊಟ ಮಾಡಿದವನಿಗೆ ಊಟ ವಿಷ ಆಗ್ತವ. ಮತ್ತ ಅನಾರೋಗ್ಯವಂತವನಿಗೆ ಜೀರ್ಣಶಕ್ತಿ ಕಡಿಮೆ ಇದ್ದಂತ ವ್ಯಕ್ತಿಗೆ ಅಮೃತ ಪ್ರಾಯವಾದ ಮೃಷ್ಟಾನ್ನವನ್ನು ಮುಂದಿಟ್ಟರೂ ಕೂಡ ಅವನಿಗೆ ವಿಷವಾದಂತೆ ಕಾಣಿಸ್ತದೆ. ಯಾಕೆಂದ್ರೆ ತಿಂದ್ರೆ ಅವನಿಗೆ ದುಃಖನೇ ಕೊಡ್ತದೆ, ಅವನಿಗೆ ಸುಖ ಕೊಡೋದಿಲ್ಲ. ಆ ಕಾರಣಕ್ಕ ಊಟವನ್ನ ನೋಡಿದ ತಕ್ಷಣ ದುಃಖ ಪಡ್ತಾನ. ಅದರಂತೆ ವೃದ್ಧಶ್ಯ ತರುಣಿ ವಿಷ ಅಂತ. ವೃದ್ಧ ಅಂದ್ರೆ ಮುಪ್ಪಾದ ವಸ್ತು. ಯೌವನ ಅವಸ್ಥೆಯಲ್ಲಿ ಒಬ್ಬ ಸ್ತ್ರೀ ಬಹಳ ಪುರುಷನಿಗೆ ಆನಂದ ಅನಿಸ್ತದ, ಸುಖ ಅನಿಸ್ತದ. ಆದ್ರೆ ಅದೇ ವ್ಯಕ್ತಿಗೆ ಮುಪ್ಪಾದಾಗ, ತನ್ನ ಶಕ್ತಿಯನ್ನ ಕಳೆದುಕೊಂಡಾಗ ಆ ಸ್ತ್ರೀ ನನ್ನ ಹತ್ತಿರ ಯಾಕೆ ಬರ್ತಾಳ ಅಂತ ದುಃಖ ಆಗ್ತದ. ಅಂದಾಗ ಅವನಿಗೆ ತೊಂದರೆ ಆಯ್ತಿಲ್ಲ. ಮುಪ್ಪಾದವನಿಗೆ ವೃದ್ಧಿ ಪಡೆದರೂ ಕೂಡ ತರುಣಿಗೆ ಬಂದ ವಿಷಯ ಆಗ್ತದ. ಅದರಂತೆ ಬ್ರಹ್ಮವಿದ್ಯೆ ಯಾರಿಗೆ ಅಂದ್ರೆ ಅನಧಿಕಾರಿಗೆ ಬ್ರಹ್ಮವಿದ್ಯೆ ವಿಷಯವಾಗ್ತದ. ಅವನಿಗೆ ದುಃಖ ಆಗ್ತದ. ಆ ಕಾರಣ ಒಂದೊಂದು ವಸ್ತುವಿಗೆ ಒಬ್ಬೊಬ್ಬ ಅಧಿಕಾರಿ ಇದ್ದಂತೆ ಇಲ್ಲಿಯೂ ಕೂಡ ಅಧಿಕಾರಿ ಬೇಕು ಅಂತ. ಉದಾಹರಣೆ, ಒಂದು ಸಣ್ಣ ಮಗುವಿನ ಕೈಗೆ ಒಂದು ಖಡ್ಗ ಅಥವಾ ಚೂರಿಯನ್ನ ಕೈಯಲ್ಲಿ ಕೊಟ್ಟಂತೆ. ಸಣ್ಣ ಏನು ತಿಳಿಲಾರದ ಹುಡುಗನ ಕೈಯಲ್ಲಿ ನಾವು ಚಾಕು ಚೂರಿ ಕೊಟ್ರೆ ಏನಾಗ್ತದ ಅಂದ್ರೆ ಅನಾಹುತ ಆಗ್ತದ. ಮಗು ಗೊತ್ತಿಲ್ಲ, ಮೈಗೆ ಕೈಗೆ ಅಥವಾ ಇನ್ನೊಬ್ಬರಿಗೆ ಉಪಯೋಗ ಮಾಡಿ ದುಃಖವನ್ನೇ ಪಡ್ತದಂತ. ಇದರಂತೆ ಯಾವ ಆತನು ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಹಿಂದಿನಿಂದಲೂ ಅಂದ್ರೆ ಈ ಜನ್ಮಕ್ಕೆ ಬರುವುದಕ್ಕಿಂತ ಮುಂಚಿನ ಶರೀರಗಳಲ್ಲಿ, ಈ ಶರೀರ ಬರುವುದಕ್ಕಿಂತ ಹಿಂದಿನ ಶರೀರಗಳಲ್ಲಿ ನಿಷ್ಕಾಮ್ಯ ಕರ್ಮ ಅಂತ ಫಲದ ಇಚ್ಛೆ ಆಪೇಕ್ಷೆಯನ್ನ ಮಾಡದೆ ಒಳ್ಳೆಯ ಪುಣ್ಯ ಕಾರ್ಯಗಳನ್ನ ಮಾಡಿ ಬಂದಂತ ಜೀವಿಗೆ ಉಪಾಸನೆಗಳಿಂದ ಅಂತಃಕರಣದ ಮಲ ವಿಕ್ಷೇಪ ದೋಷವನ್ನ ಕಳೆದುಕೊಂಡು ಇಷ್ಟೇ ಆದ್ರೆ ಆಗ್ಲಿಲ್ಲ, ಮತ್ತೆ ಸಾಧನ ಚತುಷ್ಟಯ ಸಂಪತ್ತನ್ನು ಪಡೆದುಕೊಂಡು ಅವುಗಳಲ್ಲಿ ಸದ್ಗುರುಗಳ ಬೆಳೆಗೆ ಶ್ರವಣಕ್ಕಾಗಿ ಹೋಗುವನು ಅವನೇ ಆತ್ಮ ವಿಚಾರಕ್ಕೆ ಅಥವಾ ಜೀವ ಈಶ್ವರ ವಿಚಾರವನ್ನ ಮಾಡಲಿಕ್ಕೆ ಯೋಗ್ಯವಾದ ಅಧಿಕಾರಿ ಅಂದ್ರು. ಹಸಿದವನೇ ಊಟಕ್ಕೆ ಅಧಿಕಾರಿಯಾದಂತೆ ಎಲ್ಲಾ ಮಲ ವಿಕ್ಷೇಪ ದೋಷಗಳನ್ನ ಕಳೆದುಕೊಂಡು
ಮುಂದ ಅಲ್ಲಿ ವಿವೇಕ, ವೈರಾಗ್ಯ, ಶಮ, ದಮ ಅಂತ ಸಾಧನ ಚತುಷ್ಟಯ ಸಂಪತ್ತನ್ನ ಕೂಡಿಕೊಂಡು ಸದ್ಗುರುಗಳ ಬಳಿಗೆ ಹೋಗಿ ಮತ್ತೆ ಇಷ್ಟೆಲ್ಲ ಇದ್ರೂ ಕೂಡ ಸದ್ಗುರುವಿನ ಬಳಿಗೆ ಹೋಗದೆ ಇದ್ರೆ ಅವನು ಅನಧಿಕಾರಿ. ಇಷ್ಟೆಲ್ಲ ಇಟ್ಕೊಂಡು ಹೋದ್ರೆ ಅವನು ಅಧಿಕಾರಿ. ಈಗ ನಾವೇನಾದ್ರೂ ಒಂದು ವಸ್ತು ಪಡಿಬೇಕಂದ್ರೆ ನಾವು ಮಾರ್ಕೆಟ್ಗೆ ಹೋಗ್ಲಿ ಅಥವಾ ಯಾವುದೇ ವಸ್ತನ್ನ ಖರೀದಿ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ನಾವ್ ಏನ್ ಇಟ್ಕೊಂಡು ಹೋಗ್ಬೇಕಮ್ಮ ಅಂದ್ರೆ ಅದಕ್ಕೆ ತಕ್ಕಂತೆ ಬೆಲೆ ಪ್ರತಿಫಲ ರೂಪವಾದ ಹಣವನ್ನು ತಗೊಂಡು ಹೋಗ್ಬೇಕು. ಹಣ ಇರಬೇಕು, ಹಣ ಸಂಪಾದನೆ ಮಾಡಿರ್ಬೇಕು, ಮತ್ತು ಆ ವಸ್ತುಗಳು ಇದ್ದಲ್ಲಿ ನಾವು ಹೋಗ್ಬೇಕು. ಹೋಗಿ ಆ ವಸ್ತುವನ್ನೇ ಖರೀದಿ ಮಾಡಬೇಕು. ಇತ್ತೀಚೆಗೆ ನಾವು ಬೇರೆ 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 ವ್ಯವಸ್ಥೆ ಬಂದವ, ಯಾವ್ದೋ ಕಾರಣದಿರ್ಬೇಕು ಅಥವಾ ಹಣ ಇರಬೇಕು, ಒಟ್ಟು ಏನಾದ್ರೂ ಇಟ್ಕೊಂಡು ಹೋಗ್ಬೇಕಂತ ಅಂದ್ರೆ ಆ ವಸ್ತುವನ್ನ ಖರೀದಿಸಲಿಕ್ಕೆ ಅವನ ಅಧಿಕಾರಿ. ಇದೇ ಪ್ರಕಾರವಾಗಿ ಅಂಥವನು ಮಲ ವಿಕ್ಷೇಪವನ್ನು ಕಳೆದುಕೊಂಡು ಹೋಗ್ಬೇಕಂತ ಹಿಂದೆನೆ ಹೇಳ್ಯಾರ. ಈಗ ಕೂಡ ಮಲ ವಿಕ್ಷೇಪ ಆವರಣ ದೋಷಗಳಂತ ಏನು ಹೇಳ್ಯಾರಲ್ಲ ಹಿಂದೆ, ಮಲ ದೋಷ ಅಂದ್ರೆ ಪಾಪ, ವಿಕ್ಷೇಪ ದೋಷ ಅಂದ್ರೆ ಮನಸ್ಸಿನ ಚಂಚಲತ್ವ, ಆವರಣ ದೋಷ ಅಂದ್ರೆ ಅಜ್ಞಾನ. ಇವು ಎಲ್ಲಿ ಇರುವ ಜಾಗ ಯಾವುದಂದ್ರೆ ಇವು ಅಂತಃಕರಣ ಅಥವಾ ಸೂಕ್ಷ್ಮ ದೇಹವೇ ಇರುವ ಸ್ಥಾನ. ಯಾವ ಜಾಗದಲ್ಲಿ ಸಿಗ್ತಾವಂದ್ರೆ ಒಂದೊಂದು ವಸ್ತುಗಳು ಒಂದೊಂದು ಬಜಾರದಲ್ಲಿ ಸಿಗ್ತಾವ. ತರಕಾರಿ ಬೇಕಂದ್ರೆ ತರಕಾರಿ ಮಾರ್ಕೆಟ್ಗೆ ಹೋಗ್ಬೇಕು, ಬಂಗಾರ ಬೇಕು ಅಂದ್ರೆ ಬಂಗಾರ ಬಜಾರಕ್ಕೆ ಹೋಗ್ಬೇಕು, ಬಟ್ಟೆ ಬೇಕಂದ್ರೆ ಬಟ್ಟೆ ಬಜಾರದಲ್ಲೇ ಅವು ಇರುವ ಜಾಗ. ಆ ವಸ್ತುಗಳು ಅಲ್ಲಲ್ಲೇ ಇರ್ತಕ್ಕಂಥ ಜಾಗ ನೋಡಮ್ಮ. ಅದರಂತೆ ಈ ಮಲ ವಿಕ್ಷೇಪ ಆವರಣ ದೋಷ ಎಲ್ಲಿರ್ತಾವ ಅಂತ ಹೇಳಿದ್ರೆ ಇವು ಅಂತಃಕರಣ. ಅಂತಃ ಅಂದ್ರೆ ಒಳಗ, ಕರಣ ಅಂದ್ರೆ ಇವು ಸಾಧನೆಗಳು. ಒಳಗಡೆ ಇದ್ದೇ ಇವೆಲ್ಲವೂ ಕೆಲಸ ಮಾಡ್ತಾವ. ಇನ್ನ ಹೊರಗಿನ ಸಾಧನೆಗಳು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಹೊರಗಿನ ಸಾಧನೆಗಳು. ಇವು ಹೊರಗಾವಲ್ಲ. ಇವು ಹೊರಗಿನವು ಒಳಗಿನ ಕೆಲಸ ಮಾಡಂಗಿಲ್ಲ, ಒಳಗಿದ್ದು ಹೊರ ಕೆಲಸ ಮಾಡಂಗಿಲ್ಲ. ಆ ಕಾರಣ ಏನಂದ್ರೆ ಇವು ಸ್ಥೂಲವಾದಂತ ಸಾಧನೆಗಳಲ್ಲ. ಸ್ಥೂಲ ಅಂದ್ರೆ ಹೊರಗಡೆ ಕಾಣೋದೆಲ್ಲ ಸ್ಥೂಲ. ಕೈ ಸ್ಥೂಲ, ಕಾಲು ಸ್ಥೂಲ, ಎಲ್ಲ ಸ್ಥೂಲ. ಇವು ಅಂತಃಕರಣ ಅಂದ್ರೆ ಅಷ್ಟೇ. ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಒಳಗಿರ್ತಕ್ಕಂಥ ಸಾಧನ. ಇವು ಯಾವ ದೇಹದಲ್ಲಿ ಇರ್ತಾವಂದ್ರೆ ಹೊರಗಿನ ಕೈ ಕಾಲಿದ್ದಂತೆ ಸ್ಥೂಲ ದೇಹದ ಮೇಲಿಲ್ಲ. ಅಂದ್ರೆ ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತಃಕರಣ. ಇದು ಸೂಕ್ಷ್ಮ ದೇಹಕ್ಕೆ ಸಂಬಂಧಪಟ್ಟದ್ದು. ಸೂಕ್ಷ್ಮ ಆ ದೇಹಕ್ಕೆ ಇವು ಸಂಬಂಧಪಟ್ಟವ. ಅದಕ್ಕೆ ಸೂಕ್ಷ್ಮ ದೇಹ ನಮ್ಗ ಸಾಮಾನ್ಯವಾಗಿ
ತೋರಂಗಿಲ್ಲ. ಅದಕ್ಕಾಗಿ ಆ ಸೂಕ್ಷ್ಮ ದೇಹಕ್ಕೆ ಸಂಬಂಧಪಟ್ಟಂತ ಪಾಪ ಮತ್ತು ಸ್ಥೂಲ ಸೂಕ್ಷ್ಮ ದೇಹದಲ್ಲಿರ್ತಕ್ಕಂತ ಮನಸ್ಸು, ಸೂಕ್ಷ್ಮ ದೇಹದಲ್ಲಿ ನಿಂತಿರ್ತಕ್ಕಂತ ಅಜ್ಞಾನ, ಇವು ನಮಗೆ ಕಾಣಂಗಿಲ್ಲ ಹೊರಗೆ. ಯಾಕಂದ್ರೆ ಒಳಗವ ನೀವು. ಆ ಕಾರಣದಿಂದ ಇರುವಂಥವು ಜಾಗ. ಬಂಗಾರ ಬೇಕಾದ್ರೆ ಇಲ್ಲೇ ಹೋಗು, ಬಟ್ಟೆ ಬೇಕಾದ್ರೆ ಇಲ್ಲೇ ಸಿಗ್ತಾವ, ಕಾಯಿಪಲ್ಲೆ ಬೇಕಾದ್ರೆ ಇಲ್ಲೇ ಸಿಗ್ತಾವ. ಅದಾದ ನಂತರ 67ನೇ ಪ್ರಶ್ನೆಯಲ್ಲಿ ನಮ್ಮಲ್ಲಿ ಮಲದೋಷ ಅಂತ ಹೇಳಿದೆ, ಅಂದ್ರೆ ಪಾಪದ ದೋಷ ಇನ್ನೂ ನಮ್ಮಲ್ಲಿ ಇದೆಯೋ ಅಥವಾ ಇಲ್ಲವೇ ಎಂಬುದನ್ನು ಹೇಗೆ ಗುರುತಿಸುವುದು, ಹೇಗೆ ತಿಳ್ಕೊಳ್ಳೋದಂತ. ಈಗ ನಾವೇನಾದ್ರೂ ತಲೆ ಏನಾದ್ರೂ ಕಸದಿಂದ ಕೂಡಿತ್ತು ಅಂದ್ರೆ ಆ ತಲೆ ತೊಳ್ಕೊಂಡ್ಮೇಲೆ ಗೊತ್ತಾಗ್ತದ ಸ್ವಚ್ಛ ಆಯ್ತಂತ, ನಮ್ ತಿಳಿಲಿಕ್ ಬರ್ತದ. ಮೈಗೆ ಏನಾದ್ರೂ ಹತ್ತಿತ್ತು ಅಂದ್ರೆ ಅದನ್ನ ತೊಳೆದಾಗ ಗೊತ್ತಾಗ್ತದೆ ಇನ್ನ ಹೋಗಿದೋ ಅಥವಾ ಹೋಗಿಲ್ವ ಅಂತ. ಬಟ್ಟೆಗೆ ಏನಾದ್ರೂ ಕಲೆ ಇದ್ದಾಗ ಅದನ್ನ ತೊಳೆದ ಮೇಲೆ ಕಣ್ಣಿಗೆ ಕಾಣ್ತದ ಪ್ರತ್ಯಕ್ಷವಾಗಿ ಇನ್ನು ಹೋಗದಿವೋ ಅಥವಾ ಉಳಿದಿದೆಯೋ ಅಂತ. ಆದರೆ ಒಳಗಿನ ಸೂಕ್ಷ್ಮ ದೇಹದ ಮಲದೋಷ ಅದು ನಮ್ಮಲ್ಲಿ ಪೂರ್ಣ ಹೋಗ್ಯದು ಅಥವಾ ಇಲ್ವೋ ಅಂತ ಹೆಂಗ್ ತಿಳಿಯೋದು? ಹೌದಿಲ್ಲ, ಪ್ರಶ್ನೆ ಕರೆಕ್ಟ್ ಆದ. ಅದಕ್ಕೆ ಉತ್ತರ ಹೇಳ್ತಾರ, ನಮಗೆ ಹೋಗದೇ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ ಅಂತಃಕರಣ ಅಥವಾ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ ಅಥವಾ ಮನಸ್ಸಿನಲ್ಲಿ ವಿಷಯಾಸಕ್ತಿ, ವಿಷಯಗಳಂದ್ರೆ ಬರೇ ಪದಾರ್ಥಗಳ ಅಪೇಕ್ಷೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳ ಯಾವುದರೂ ಒಂದಲ್ಲಿ ಬಹಳ ಆಸಕ್ತಿ ಇತ್ತು ಅಂದ್ರೆ, ಮತ್ತು ನಮ್ಮ ಮನಸ್ಸಿನಲ್ಲಿ ಕಾಮ ಕ್ರೋಧಾದಿಗಳು ಇದ್ದರೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ದೋಷಗಳು ಇದ್ದರೆ ಇವನ್ನ ಗೊತ್ತಾಗ್ತಾವಲ್ಲ ನಮ್ಗೆ, ಇದ್ದರೆ ನಮಗ ಮಲದೋಷ ಇನ್ನೂ ನಮ್ಮಲ್ಲಿ ಆದಂತೆ ಇನ್ನು ನಮ್ಮಲ್ಲಿ ಮಲದೋಷ ಆದ ಕಾರಣ ಈ ದೋಷ ಇತ್ತು ಅಂದ್ರೆ ಇವನು ಅಂತ ಆತ್ಮವಿಚಾರವನ್ನ ಮಾಡಲಿಕ್ಕೆ ಅಧಿಕಾರ ಆಗಲಿಕ್ಕೆ ಕಷ್ಟ ಇದೆ ಅಂತ. ಯಾಕೆಂದ್ರೆ ಊಟಕ್ಕೆ ವಿಷಯಕ್ಕೆ ಮರುತಿರ್ಪ ಆತಂಗೆ ಊಟ ಒಪ್ಪದೆ ಶಿವಪಥದೋಳು ಎಂಬಂತೆ. ಇದು ನಿಜಗುಣರ ವಾಕ್ಯ. ಯಾವಾಗಲೂ ತಿನ್ನೋದಕ್ಕಾಗಿ ಬರೀ ತಿನ್ನೋದೆ, ಆ ಊಟದ ಕಡೆ ಹೆಚ್ಚಿನ ಆಸಕ್ತಿ, ವಿಷಯದ ಕಡೆ ಬಹಳ ಆಸಕ್ತಿ, ಆ ಅವುಗಳ ಬಹಳ ಚಿಂತನೆ ಮಾಡ್ತಿದ್ದ ಒಳಗಡೆ ಅಂದ್ರೆ ಅಂತ ವ್ಯಕ್ತಿಗೆ ಕೂಟ ಒಪ್ಪದೆ ಶಿವಪಥದಳು ಅಂದ್ರೆ ಆ ಆತ್ಮವಿಚಾರಣ ಮಾರ್ಗದಲ್ಲಿ ಆತ ಕೂಡುವನೇ ಅಂದ್ರೆ ಕೂಡುವುದಿಲ್ಲ. ಅಂದ್ರೆ ಸದಾ ಕಾಲ ಯಾವಾಗಲೂ ವಿಷಯಗಳಲ್ಲಿ ಆಸಕ್ತನಾಗಿರುವವನು ಮಲದೋಷವುಳ್ಳವನೆಂದು ಗುರುತಿಸಬಹುದು. ಅವನಲ್ಲೇನಮ್ಮ ಮಲದೋಷ ಆದ, ಇದು ಇಲ್ಲ ಅಂದ್ರೆ ಮಲದೋಷ ಇಲ್ಲ ಅಂತ ತಿಳ್ಕೋಬೇಕು ನಾವು.
ಮತ್ತೆ ವಿಕ್ಷೇಪ ದೋಷದ ಪರಿಚಯ ಹೇಗೆ? ಮಲದೋಷದ ಪರಿಚಯ ಈಗ ಮಾಡ್ಕೋಬಹುದು, ಇಲ್ಲ ಅಂತಲ್ಲ. ವಿಕ್ಷೇಪ ದೋಷದ ಪರಿಚಯ ಅದಕ್ಕೆ ಉದಾಹರಣೆ, ವರ್ತೆಯ ನೀರು ಅಲ್ಲಾಡುತ್ತಿದ್ದರೆ ಅದರ ತಳ ಸ್ಪಷ್ಟವಾಗಿ ಕಾಣಲಾರದು. ಅಂದ್ರೆ ವರ್ತೆ ಅಂದ್ರೆ ಒಂದು ಗಡಿಗೆಯಲ್ಲಿ ಪಾತ್ರೆಯಲ್ಲಿರುವಂತ ನೀರು ಸದಾಕಾಲ ಅಲುಗಾಡ್ತಿದ್ರೆ ಅದರ ತಳ ಸ್ಪಷ್ಟವಾಗಿ ನಮಗೆ ಕಾಣೋದಿಲ್ಲ. ಅದರಂತೆ ಅಂತಃಕರಣವೆಂಬ ಜಳವು, ಆ ಮನಸ್ಸು ಅನ್ನುವಂಥದ್ದು, ಅಹಂಕಾರ ಅನ್ನುವಂಥದ್ದು ಚಂಚಲತೆಯಿಂದ ಕೂಡಿದ್ದಾರೆ. ಅದು ಬಹಳ ಚಂಚಲ ಆಗ್ತಿತ್ತು. ಚಂಚಲ ಮಾಡೋದು ಯಾವಾಗ ಅಂದ್ರೆ ಅದು ಸಂಕಲ್ಪ ವಿಕಲ್ಪ ಸದಾಕಾಲ ಮಾಡೋದು. ಸಂಕಲ್ಪ ಮಾಡೋದು ಬೇಕಂತದ, ಆಮೇಲೆ ಇದು ಬೇಡ ಅಂತದ, ಬೇಡ ಅಂದಿದ್ದು ಮತ್ತೆ ಇದು ಬೇಕು ಅಂತದ. ಈ ಸದಾಕಾಲ ಮನಸ್ಸು ಈ ತರ ವಿಚಾರವನ್ನು ಮಾಡ್ತಿತ್ತು ಅಂದ್ರೆ ಅದು ಅದರ ತಳೋಪಾದಿಯಾಗಿ ನೀರು ನಿಲ್ಲಬೇಕಾದ್ರೆ ಕೆಳಗಡೆ ಒಂದು ತಳ ಅದ ನಮ್ಗೆ. ತಳ ಇದ್ರೆ ಅದಕ್ಕೆ ಅಧಿಷ್ಠಾನ ಅಂತೆ, ತಳಕ್ಕೆ ಅಧಿಷ್ಠಾನ. ಅದು ಇಲ್ಲದೆ ನೀರು ಇಲ್ಲ, ಆದ್ರೆ ಆ ನೀರು ಅಲುಗಾಡೋದ್ರಿಂದ ಅಧಿಷ್ಠಾನವಾದ ತಳ ನಮ್ಗೆ ಗೊತ್ತಾಗೋದು. ಅದರಂತೆ ಈ ಅಂತಃಕರಣದ ತಳದ ಉಪಾದಿಯಲ್ಲಿ ಅಂದ್ರೆ ಪ್ರಥಮವಾಗಿ ಆದಿಯಾಗಿ ಅಧಿಷ್ಠಾನವಾಗಿರುವ ಆತ್ಮ ನಮ್ಗೆ ಸರಿಯಾಗಿ ಕಾಣೋದಿಲ್ಲ. ಇದಕ್ಕೇನಂದ್ರಮ್ಮ ವಿಕ್ಷೇಪ ಅಂತ. ಅದಕ್ಕೆ ಕಾರಣ ಏನು ಅಂದ್ರೆ ಯಾವಾಗಲೂ ವಿಷಯಾದಿಗಳಲ್ಲಿ ಚಂಚಲತೆ ಆಗ್ತಾವ. ಮತ್ತು ಮೂರನೇದು ಆವರಣ ದೋಷ. ಈ ಆವರಣ ದೋಷಕ್ಕೆ ಏನಂತ ಕರೆದ್ರಿ? ನಮ್ಮಲ್ಲಿ ಇದೆಯೋ ಅಥವಾ ಇಲ್ಲೋ? ಯಾಕಂದ್ರೆ ಇದು ಒಳಗಡೆ ಇದ್ದದನ್ನ ಇನ್ನೊಬ್ಬರು ತಿಳಿಲಿಕ್ಕೆ ಬರೋದಿಲ್ಲ. ಈ ಒಳಗಡೆ ಇದ್ದ ದೋಷವನ್ನ ನಾವೇ ನಮ್ಮದನ್ನ ತಿಳಿಯಬೇಕು ವಿನಃ ಇನ್ನೊಬ್ಬರ ದೋಷವನ್ನ ತಿಳಿದಂಗೆ ತಿಳಿಲಿಕ್ಕೆ ಬರೋದಿಲ್ಲ. ಕಾರಣ ಇದು ಹೊರಗಡೆ ಕಾಣೋದಲ್ಲ. ಆವರಣ ದೋಷದ ಪರಿಚಯವೇನೆಂದ್ರೆ, ಯಾರಾದರೂ ಆಪದ್ ಬಾಂಧವರು ಬಂದು ನೀನಾರು ಎಂದು ಪ್ರಶ್ನೆಯನ್ನ ಮಾಡಿದರೆ ನಾನು ನಾರಾಯಣಪ್ಪನ ಮಗ ಅಥವಾ ರಾಮಪ್ಪನ ಮಗ ಅಥವಾ ಇತ್ಯಾದಿಯಾಗಿ ಹೇಳಿ ಅವರಿಗೆ ನಮ್ಮ ದೇಹವನ್ನೇ ತೋರಿಸ್ತು ನೋಡ್ರಿ. ಅದು ಯಾರು ನಿನ್ನಿಂದ ಮುಖ ಬಹಳ ಚಂದ ಮಾಡಿ ತೋರಿಸ್ತೀವಿ, ಇಂಥವ್ರ ಮಗ ಏನ್ ತೋರಿಸ್ತವ್ರಿ? ದೇಹವನ್ನೇ ತೋರಿಸ್ತೀವಿ. ಆ ದೇಹ ತೋರಿಸಿ ಅಂತವರ ಮಗ ನಾನು ಅಂತ ಅವ್ರು ಹೇಳ್ತೀವಿ. ಅವಾಗ ಅವರು ಏನಯ್ಯ, ಈ ಜಡವಾದ ದೇಹ ನೀನು ಹೇಗೆ ಆಗುವೆ? ದೇಹ ಜಡ ಅದಲ್ಲ ತಮ್ಮ. ಮತ್ತ ಜಡವಾದಂತ ದೇಹಕ್ಕೆ ಜ್ಞಾನ ಇರಬಾರ್ದಾಗಿತ್ತು. ನಾನು ಇಂಥವರ ಮಗ ಇಂಥವನು ಅಂತ ಜಡ ವಸ್ತುವಿಗೆ ಜ್ಞಾನ ಇರಂಗಿಲ್ಲ. ಮತ್ತೆ ನೀ ಜಡವಾದ ದೇಹವನ್ನ ತೋರಿಸಿ ನಾನು ಅಂತ ಹೇಳ್ತಿದ್ದಂದ್ರೆ ಜಡವಾದ ದೇಹ ನೀನ್ ಹೇಗಾಗತ್ತಿ? ಹೌದಲ್ರಿ? ನೀನ್ ಆಗ್ಲಿಕ್ಕೆ ಹೆಂಗ್ ಬರ್ತದ? ಆಗುವೆ
ಅಂದಾಗ ಮತ್ತೆ ಹೆಂಗ್ರಿ ಅಂದ್ರೆ ಇದಕ್ಕಿಂತ ನೀನು ಬೇರೆ ಆಗಿರುವಿ. ತಮ್ಮ ಈ ದೇಹನ ತೋರ್ತದ ಅಂದ್ರೆ ಜಡ ಅದ, ಮತ್ತೆ ದೇಹವನ್ನೇ ತಿಳಿದೇ ಈ ದೇಹ ನಾನು ಅಂತಿದ್ದಿ, ಅನ್ನಕ್ಕಿಂತ ದೇಹಕ್ಕಿಂತ ಬೇರೆ ಆಗಿರುವೆ. ಮತ್ತು ನಿನ್ನ ಸ್ವರೂಪವೇನು ಅಂತ ಪ್ರಶ್ನಿಸಿದರೆ ದೇಹವನ್ನ ಅರಿಯುವಂತ ಜ್ಞಾನ ಅದಲ್ಲ, ಆ ಸ್ವರೂಪ ಹೇಗೆ ಅಂತ ಗೊತ್ತೇನು ಅಂತ ಕೇಳಿದ್ರೆ ಅವನು ನಾನು ಗೊತ್ತಿಲ್ಲ ಅಂತ ನಾವು. ಹಾಗಾದ್ರೆ ನಾನಾರು ನನಗೆ ತಿಳಿಯದು ಸ್ವಾಮಿ, ನನಗೆ ಇದು ನೀವ್ ಹೇಳೋ ಮಾತು ಅರ್ಥ ಆಗ್ತಿಲ್ಲ ಅಂತ ಉತ್ತರ ಕೊಡ್ತಾರೆ. ಈ ಭಾವ ಇತ್ತು ಅಂದ್ರೆ ನಮ್ಮಲ್ಲಿ ಮಲವಿಕ್ಷೇಪ ದೋಷ ಪರಿಚಯವನ್ನು ತಿಳಿದುಕೊಂಡಂತೆ ಇವು 3 ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಇದೇ ಆವರಣ ದೋಷ. ಈ ಮಂದಿ ಎಷ್ಟು ಸಿಗ್ತಾರ ಜಗತ್ತಿನ ತುಂಬಾ ಸಿಗ್ತಾರ, ಜಗತ್ತಿನ ತುಂಬಾ ತುಂಬ್ಯಾರ. ಯಾಕಂದ್ರೆ ಇದಕ್ಕೆ ಅಧಿಕಾರಿ ಅಂತ ಇದನ್ನ ಬೇರೆ 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 ರೀತಿಯಾಗಿ ಜನ ಬಹಳ 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 ಕೂಡ್ತಾರೆ. ಸಂತೆಯಲ್ಲಿ ಬಹಳ ಜನ ಕೂಡ್ತಾರ, ಯಾತ್ರೆಗೆ ಹೋಗ್ಲಿಕ್ಕೆ ಬಹಳ ಜನ ಕೂಡ್ತಾರ, ಜಾತ್ರೆಗೆ ಹೋಗ ಜನ ಬಹಳ ಬರ್ತಾರ. ಆದ್ರೆ ಇಂತ ಸ್ವರೂಪ ಜ್ಞಾನವನ್ನ ತಿಳಿಲಿಕ್ಕೆ ಯಾರು ಬರ್ತಾರಮ್ಮ? ಯಾವ ಬಹಳ ಕಡಿಮೆ. ಅದಕ್ಕೆ ಸರ್ವಜ್ಞ ಮೂರ್ತಿ ಗಂಧವ ತೀಡುವಲ್ಲಿ ಒಂದು ನೊಣವು ಸಿಗಲಾರದು ಅಥವಾ ಬರಲಾರದು. ಗಂಧವನ್ನ ತಿಕ್ಕುವಂತ ಸಂದರ್ಭದಲ್ಲಿ ಅದರಿಂದ ಹೊರಬರುವ ಸುವಾಸನೆ ಏನಿದೆ ಅದನ್ನ ಮೇಲೆ ಅದನ್ನ ಪಡಿಲಿಕ್ಕೆ ಒಂದು ನೊಣ ಕೂಡ ಬರೋದಿಲ್ಲ ಅಂತ. ಗಂಧ ತೀಡುವ ಸಂದರ್ಭದಲ್ಲಿ ಒಂದೂ ನೊಣ ಬರಲಾರವು. ಅಥವಾ ಹೇಯದ ಮಲಮೂತ್ರದಿಂದ ಕೂಡಿದ ಜಾಗದಲ್ಲಿ ಗುಂಪಾಗಿ ಬಂದು ಕೂಡುವ ನೊಣಗಳಂತ ಸರ್ವಜ್ಞ. ಬಾಯಿಂದ ಹೂಡಿದ ಒಂದು ಯಾವುದಕ್ಕ ವಾತ ಕಫ ಅಥವಾ ವಾಂತಿ ಭೇದಿ ಇಂಥ ಪದಾರ್ಥವನ್ನು ನೋಡಿದ ತಕ್ಷಣ ಗುಂಪಾಗಿ ಬಂದು ಕೂಡ್ತಾವ ನೊಣಗಳಂತ. ಹೌದಿಲ್ಲ? ಅಂದ್ರೆ ಇದರ ಬೆಲೆ ಏನು, ಅದರ ಬೆಲೆ ಏನು, ಅದರ ಘನತೆ ಏನು, ಇದರ ಘನತೆ ಏನು ವಿಚಾರ ಗೊತ್ತಿಲ್ಲದೆ ಜನಗಳು ಇಂಥ ಆತ್ಮಜ್ಞಾನ ಜನನ ಮರಣ ಭವಬಂಧನವನ್ನು ಕಳೆಯುವಂತದ್ದು ಗೊತ್ತಿದ್ರು ಕೂಡ ಇಂಥ ಜಾಗಕ್ಕೆ ಬಹಳ ಜನ ಬರಂಗಿಲ್ಲ. ಅವರು ಕರ್ಮ ಮತ್ತ ಏನೋ ಫಲ ದಾರ ಕಟ್ಟೋದು, ಯಂತ್ರ ಕಟ್ಟೋದು, ಮಂತ್ರ ಕಟ್ಟೋದು ಎಂಥದ್ ಏನೇನ ಆದಂದ್ರೆ ಪ್ರಪಂಚ ಏನಮ್ಮ ಇದು ವಾಸನೆ ದುರ್ವಾಸನೆ ಇದ್ದಂಗ. ಆ ಕಡೆ ಬಹಳ ಜನ ಹೋಗ್ತಾರ, ಈ ಕಡೆ ಬರಂಗಿಲ್ಲ ಯಾರು. ಕಾರಣ ಏನಂದ್ರೆ ಅವರೆಲ್ಲ ಆವರಣ ದೋಷ ಅಂತ ತಿಳ್ಕೊಬೇಕು ನೋಡ್ರಿ. ಅವರಿಗೆ ಗೊತ್ತಿಲ್ಲ ಪಾಪ ಇದು. ಮತ್ತೆ ಇವುಗಳ ನಿವಾರಣೆ ಅಂದ್ರೆ ಇದನ್ನ ಹೇಗೆ ಕಳೆದುಕೊಳ್ಳಬೇಕು, ಯಾವನ ಇವು ನಿವೃತ್ತಿ ಹೇಗೆ ಮಾಡ್ಕೋಬೇಕು? ಪಾಪ ಇದ್ರೆ ಅಥವಾ ಮನಸ್ಸಿನ ಚಂಚಲತೆ ಇದ್ರೆ ಅಥವಾ ಸ್ವಲ್ಪ ಆವರಣ ದೋಷ ಇದ್ರೆ ಯಾವ ಉಪಾಯದಿಂದ ಇವನ್ನ ನಿವೃತ್ತಿ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಉತ್ತರವನ್ನು ಹೇಳ್ತಾರ. ನಿಷ್ಕಾಮ್ಯ ಕರ್ಮ ಉಪಾಸನೆಗಳಿಂದ
ಮಲ ವಿಕ್ಷೇಪ ದೋಷಗಳನ್ನು ಆ ನಿಷ್ಕಾಮ ಕರ್ಮ ಉಪಾಸನೆ ಅಂದ್ರೆ ದಾನ ಧರ್ಮ ಪರೋಪಕಾರ ಇಷ್ಟ ದೇವತೆಯಲ್ಲಿ ನಿಷ್ಠೆ ಇವೆಲ್ಲವನ್ನ ನಿಷ್ಕಾಮದಿಂದ ಮಾಡ್ಬೇಕಂದ್ರ ಯಾವ ಬೇಡದ ಕಣ್ಣಪ್ಪ ನಿಷ್ಕಾಮದಿಂದ ಕರ್ಮವನ್ನು ಮಾಡಿ ತನ್ನ ದೇಹದ ಒಂದು ಕಣ್ಣನ್ನೇ ಕಿತ್ತಿ ಎನ್ನಪ್ಪ ಕಣ್ಣಪ್ಪ ನಿನ್ನ ಕಣ್ಣಲ್ಲಿ ನೀರೇ ನಿನ್ನ ಕಣ್ಣಲ್ಲಿ ರಕ್ತವೇ ಅಂತ ಆ ರಕ್ತವನ್ನ ನಿಲ್ಲಿಸಬೇಕು ಅಂತ ತನ್ನ ಕಣ್ಣನ್ನೇ ಕಿತ್ತಿ ಆ ಶಿವಮೂರ್ತಿನಲ್ಲಿ ಇಟ್ಟ ಅಂತ ಪುರಾಣದಲ್ಲಿ ಕಥೆ ಬರ್ತಾವೆ. ಅವನಿಗೆ ಆವಾಗ ಆತ ಪರಮಾತ್ಮ ಪ್ರತ್ಯಕ್ಷನಾದಂತ ಅದ. ಈ ರೀತಿ ನಿಷ್ಕಾಮ ಕರ್ಮ ಉಪಾಸನೆಗಳಿಂದ ಮಲದೋಷ ಅಂದ್ರೆ ಪಾಪ, ವಿಕ್ಷೇಪ ಅಂದ್ರೆ ಮನಸ್ಸಿನ ಚಂಚಲತ್ವದ ಈ ದೋಷಗಳನ್ನ ಕಾಕಬಹುದು. ಇವೆರಡು ಕರ್ಮ ಉಪಾಸನೆಯಿಂದ ಹೋಗ್ತಾವ್ರಿ. ಮತ್ತ ಆವರಣ ದೋಷ ಎದರಿಂದ ಹೋಗ್ತದ, ಏನು ಮಾಡಿ ಕಳ್ಕೋಬೇಕಂತಂದ್ರೆ ವೇದಾಂತ ಶಾಸ್ತ್ರದ ಶ್ರವಣ ಮನನಾದಿ ಅಂದ್ರೆ ನಿಧಿಧ್ಯಾಸನದಿಂದ ಹಿಂದೆ ಹೇಳಿದಂತ ಅಸಂಭಾವನಾ ವಿಪರೀತ ಭಾವನಾ ಈ ದೋಷಗಳನ್ನ ನಿವಾರಿಸಿಕೊಳ್ಳಬೇಕು. ಶ್ರವಣ ಮಾಡಿ 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 ಇವನ್ ಕಳ್ಕೋಬೇಕಂದ್ರವು. ಈ ರೀತಿಯಾಗಿ ಆ ಯಾವ ಮಲ ವಿಕ್ಷೇಪ ಆವರಣ ದೋಷ ನಿವೃತ್ತಿ ಆಗ್ತಾವ ಅಂತ ಒಂದು ಉಪಾಯ. ಇದನ್ನೇ ಮಾಡ್ಬೇಕವ, ಬೇರೆ ಮಾಡಂಗಿಲ್ಲ. ಕಾರಣ ಏನಂದ್ರೆ ಹಸಿವಾದ್ರೆ ಊಟನೇ ಮಾಡೋಕೆ ವಿನಃ ಮಾತು ಕೇಳಿದ್ರೆ ಅಲ್ಲಿ ಹೊಟ್ಟೆ ತುಂಬಂಗಿಲ್ಲ. ಹಸಿವಾದಾಗ ಏನ್ ಮಾಡ್ರಿ, ಊಟ ಮಾಡ್ಬೇಕು. ಇಲ್ರಿ ನಾನು ವೇದಾಂತ ಶಾಸ್ತ್ರ ಶ್ರವಣ ಮಾಡ್ತೀನಿ ಅಂತ ಹಸಿವು ಹೋಗದಂದ್ರೆ ಹೋಗ್ತದಲ್ರಿ. ಶ್ರವಣದಿಂದ ಜ್ಞಾನ ಆಗ್ತದ, ಹಸಿವು ಹೋಗೋದ್ರ ಹಂಗೆ ಇರ್ತದ. ಅದಕ್ಕೆ ಇಲ್ಲಿ ಹಸಿದವರು ಊಟವನ್ನೇ ಮಾಡಬೇಕು. ಆವರಣ ದೋಷವುಳ್ಳಂತ ಅಜ್ಞಾನಿ ಶ್ರವಣವನ್ನೇ ಮಾಡಬೇಕು. ಅಜ್ಞಾನ ಹೋಗ್ಲಂತ ಬರೀ ಮುಷ್ಟಾನ ಊಟ ಮಾಡಿ ಕುಂತ್ರೆ ಇದು ಅಜ್ಞಾನ ಹೋಗೋದಿಲ್ಲ. ಹಾಗೆ ಇದಾದ ನಂತರ ಮತ್ತೊಂದು ಪ್ರಶ್ನೆ ಮಾಡ್ತಾರ, ಸಾಧನ ಚತುಷ್ಟಯ ಸಂಪತ್ತಿ ಎಂದರೇನು? ಅವನು ಹಿಂದೆ ಹೇಳ್ಯಾರ ನಮ್ಮಲ್ಲಿ. ಅದಕ್ಕ ಸಾಧನ ಚತುಷ್ಟಯ ಬೇಕು ಅಂತ ಸ್ವಲ್ಪ ಪರಿಚಯ ಮಾಡ್ಯಾರ 65ನೇ ಪ್ರಶ್ನೆಯಲ್ಲಿ. ಯಾಕಂದ್ರೆ ಅಧಿಕಾರಿ ಆಗ್ಬೇಕಾದ್ರೆ ಅವನು ಕರ್ಮ ಉಪಾಸನೆಗಳನ್ನು ಮಾಡಿ ಮಲ ವಿಕ್ಷೇಪ ದೋಷವನ್ನು ಕಳೆದುಕೊಂಡು ಸಾಧನಾ ಚತುಷ್ಟಯ ಸಂಪತ್ತನ್ನು ಪಡೆದುಕೊಂಡು ಸದ್ಗುರುಗಳ ಬಳಿಗೆ ಹೋಗಿ ಶ್ರವಣಕ್ಕಾಗಿ ಹೋಗುವವನೇ ಆತ್ಮವಿಚಾರಕ್ಕೆ ಅಧಿಕಾರಿ ಅಂದ್ರು. ಅದನ್ನೇ ಇವರು ತಲೆಯಲ್ಲಿಟ್ಟುಕೊಂಡು ಸಾಧನ ಚತುಷ್ಟಯ ಸಂಪತ್ತಿ ಅಂತ ಹೇಳಿರಲ್ಲ, ಹಂಗಂದ್ರೆ ಏನು ಅಂದ್ರೆ ಸಾಧನ ಅಥವಾ ಪುರುಷಾರ್ಥವನ್ನ ಮಾಡಿ ನಮ್ಮಲ್ಲಿ ಇರುವ ದುರ್ಗುಣಗಳ ಸಮೂಹ, ನಮ್ಮಲ್ಲಿ ದುರ್ಗುಣ ಅಂತ ಏನಾವಲ್ಲ, ಅಲ್ಲಿ ಅಧರ್ಮ, ಅನಿತ್ಯ, ಅತ್ಯಾಚಾರ, ಅನಂತ ಅಂದ್ರೆ ಲೆಕ್ಕ ಇಲ್ಲದಷ್ಟು ಪಾಪದ ಗುಣಗಳಂತ
ಆ ಪಾಪ ಅಂದ್ರೆ ದುರ್ಗುಣಗಳ ಸಮೂಹ ಉಳಿ ಅಥವಾ ಅದಕ್ಕಿಂತ ಹೆಚ್ಚಿನ ದುರ್ಗುಣ ಅಂದ್ರೆ ಕಾಮಾದಿಗಳೇ ಹೆಚ್ಚಿನ ಪಾಪದ ಗುಣಗಳಂತ. ಕಾಮಕ್ಕಾಗಿ ಎಷ್ಟೋ ಮಂದಿ ಸತ್ರು, ಕ್ರೋಧಕ್ಕಾಗಿ, ಲೋಭಕ್ಕಾಗಿ, ಮೋಹ, ಮದ, ಮತ್ಸರಕ್ಕಾಗಿ ತಮ್ಮ ಜನ್ಮವನ್ನೇ ನಾಶ ಮಾಡಿಕೊಂಡು ವ್ಯರ್ಥವಾಗಿ ಕಾಲವನ್ನು ಕಳೆದು ಹೋದ್ರು ಎಷ್ಟೋ ಜನ ಅಂತ. ಅದಕ್ಕೆ ಕಾಮಾದಿಗಳೆಂಬ ಹರಿಷಡ್ ವರ್ಗಗಳನ್ನು ಗೆಲ್ಲುವುದರಿಂದ ನೋಡ್ರಿ, ಶಾಸ್ತ್ರದ ಮಾತುಗಳನ್ನು ಲಕ್ಷಿತ ಕೇಳಿದಾಗ ಅನುಭವ ಗೊತ್ತಾಗ್ತದೆ. ಗೆಲ್ಲುವುದು ಅಂತ ಹೇಳಿದ್ರೆ ವಿನ ಅದನ್ನು ಕೊಲ್ಲುವುದಂತ ಹೇಳಲ್ಲ. ಗೆಲ್ಲುವುದಕ್ಕೂ ಕೊಲ್ಲುವುದಕ್ಕೂ ವ್ಯತ್ಯಾಸ ಅದಲ್ಲ. ಕೊಲ್ಲೇ ಬಿಡುವುದು ಅಂತ ಹೇಳ್ಬೋದಾಗಿತ್ತಲ್ಲ. ಅದು ಹೋದ್ರೆ ಇದೇನಾಗ್ತದೆ, ಪಾರಮಾರ್ಥ ಗೌಣ ಆಗ್ತದೆ. ಅವು ಬೇಕೇ ಬೇಕು. ಕಾಮ ಬೇಕು, ಕ್ರೋಧ ಬೇಕು, ಲೋಭ ಬೇಕು, ಮೋಹ, ಮದ, ಮತ್ಸರ ಶಾಸ್ತ್ರಕ್ಕೂ ಬೇಕವು, ಪ್ರಪಂಚಕ್ಕೂ ಬೇಕ್ರಿ. ಅಂದಾಗ ಅವನು ಕೊಲ್ಲಿಬಿಟ್ರೆ ಗತಿ ಏನದ? ಅದಕ್ಕೆ ಗೆಲ್ಲಬೇಕಂತ. ಯಾವ 4 ಉತ್ತಮ ಗುಣಗಳು ಪ್ರಾಪ್ತವಾಗುವು ಅವುಗಳನ್ನ ಗೆಲ್ಲುವುದರಿಂದ 4 ಉತ್ತಮ ಗುಣಗಳು ಹುಟ್ಟುತ್ತವೆ. ಅವುಗಳಿಗೆ ಚತುಷ್ಟಯ ಅಂದ್ರೆ 4 ಗುಣಗಳಿಗೆ ಸಂಪತ್ತಿ ಅಂತ ಕರೆದು ನೋಡ್ರಿ. ಇವು ಒಬ್ಬ ಮಾನವನಾಗಿ ಹುಟ್ಟಿ ಯಾರು ಇವರು ಪ್ರಾಪ್ತಿ ಮಾಡಿಕೊಂಡಾರ ಅವನಿಗೆ ನಿಜವಾದ ಸಂಪತ್ತು ಅಂದ್ರೆ ಇವು. ಅವುಗಳು ಯಾವ 4 ಅಂದ್ರೆ, ಒಂದನೆಯದು ವಿವೇಕ, ಎರಡನೆಯದು ವೈರಾಗ್ಯ, ಮೂರನೆಯದು ಸಮಾಧಿ ಷಟ್ ಸಂಪತ್ತಿ, ನಾಲ್ಕನೆಯದು ಮುಮುಕ್ಷತ್ವ. ಈ ರೀತಿ ಇವಕ್ಕ ಸಂಪತ್ತಿ ಅಂತ ಕರೀತಾರೆ. ಇವುಗಳಿಗೆ ಜಗತ್ತಿನಲ್ಲಿ ಲೋಕದವರು ಯಾವುದ್ಯಾವುದೋ ವಸ್ತು ಸಂಪತ್ತು ಅಂತ ಕರೀತಾರ. ನೀವು ಇವುಗಳನ್ನ ಸಂಪತ್ತಂತ ಕರೀಲಿಕ್ಕೆ ಕಾರಣವೇನು ಅಂತ ಕೇಳಿದಾಗ ಅದಕ್ಕೆ ಉತ್ತರವನ್ನು ಹೇಳುವಾಗ ಲೋಕದವರ ಅಜ್ಞಾನಿಗಳ ದೃಷ್ಟಿಯಲ್ಲಿ ಸಂಪತ್ತು ಎಂದರೆ ಐಶ್ವರ್ಯ ಅಂತೀವಿ ನಾವು. ಧನ, ಕನಕ, ಆಸ್ತಿ ಇವಕ್ಕೆ ನಮ್ಮ ಸಂಪತ್ತಿ ಅಂತ ಕರಿತೀವಿ. ಲೌಕಿಕ ಜನರು ದುಡ್ಡು, ಕಾಸು, ಒಡವೆ, ವಸ್ತು, ಮನೆ, ಮಠ ಇತ್ಯಾದಿಗಳು ಯಾರ ಬಳಿ ಹೆಚ್ಚಾಗಿ ಇರುತ್ತವೆಯೋ ಬಹಳ ಇರ್ತಾವ. ಒಬ್ಬೊಬ್ರ 5-6 ಮನೆ ಇರ್ತಾವ್ರಿ. ಒಬ್ಬೊಬ್ಬರ ಮನೆಯಲ್ಲಿ ಕೋಟಿಗಟ್ಲೆ ದುಡ್ಡು ಇರ್ತದ, ಕೆಜಿ ಗಟ್ಲೆ ಬಂಗಾರ ಇರ್ತದ, ಅಲಮಾರ ತುಂಬಾ ವಸ್ತು ಇರ್ತಾವ. ಸ್ವಾಮಿಗಳಿಗೆ 1 ಮಠ ಅಲ್ಲ 10 ಮಠ ಇರ್ತಾವ. ಅಂದಾಗ ಮಠದಲ್ಲಿ ಆಗಲಿ ಮನೆಯಲ್ಲಿ ಆಗಲಿ ಹೆಚ್ಚು ಯಾರಲ್ಲಿ ಇವೆಯೋ ಅವರೇ ಶ್ರೀಮಂತರು ಅಂತ ನಾವು ಕರಿತೀವಿ. ಪ್ರಪಂಚದಲ್ಲಿ ವಸ್ತು ಒಡೆವಿದ್ರೆ ಶ್ರೀಮಂತ ಅಂತೀವಿ. ಮತ್ತೆ ಪಾರಮಾರ್ಥ ದೃಷ್ಟಿಯಲ್ಲಿ 1 ಅಲ್ಲ 4 ಅಲ್ಲ 10 ದೊಡ್ಡ ದೊಡ್ಡ ಮಠ ಇದ್ರೆ ದೊಡ್ಡ ಸ್ವಾಮಿಗಳಂತ ನಾವು ಕರಿತೀವಿ. ಬಹಳ ಸಂಪತ್ತು ಉಳ್ಳವರೆಂದು ಮತ್ತೆ ಕೆಲವರು ದೊಡ್ಡ ಅಧಿಕಾರಿಗಳು ಆಗಿರುವುದೇ ಸಂಪತ್ತಂತ.
ಇಷ್ಟು ಮಟ್ಟಕ್ಕನ ಅಧಿಕಾರಿ ಅಂದ್ರೆ ಅವನಿಗೆ ದೊಡ್ಡ ಸಂಪತ್ತದು. ಇಷ್ಟು ಮನೆ ಇವೆಲ್ಲ ಇದಾವ್ರಿ, ಇಷ್ಟು ಬಂಗಾರ ಬೆಳ್ಳಿ ಆಸ್ತಿ ಇದೆ, ಇದೇ ನಮ್ ಪಾಲಿಗೆ ಸಂಪತ್ತು ಅಂತೀವಿ. ಇನ್ನ ಕೆಲವರಿಗೆ ದೊಡ್ಡ ಅಧಿಕಾರ ಇತ್ತಂದ್ರೆ ಆ ಅಧಿಕಾರವೇ ಅವ್ರಿಗೆ ದೊಡ್ಡ ಸಂಪತ್ತು. ಇನ್ನು ಕೆಲವು ಮಂದಿಗೆ ಆರೋಗ್ಯವಿರುವುದೇ ಸಂಪತ್ತು. ಏನ್ ತಗೊಂಡು ಏನ್ ಮಾಡೋದಪ್ಪ, ಭಗವಂತ ನಮ್ಗೆ ಚಲೋ ಇಟ್ಟರೆ ಸಾಕು ಅಂತೀವಿ, ಆರೋಗ್ಯವೇ ಸಂಪತ್ತು ಅಂತ ಕೆಲವು ಮಂದಿ ಅಂತೀವಿ. ಆದರೆ ಇವೆಲ್ಲವೂ ಲೌಕಿಕರ ದೃಷ್ಟಿಯಲ್ಲಿ. ಪಾರಮಾರ್ಥದಲ್ಲಿ ಈ ಲೌಕಿಕದ ಸಂಪತ್ತುಗಳು ಉಪಯೋಗಕ್ಕೆ ಬರುವುದಿಲ್ಲ. ಅವು ಬರ್ತಾವ ಉಪಯೋಗ ಎಲ್ಲಿ ಅಂದ್ರೆ ಲೌಕಿಕದಲ್ಲಿ ಉಪಯೋಗ, ಆದ್ರೆ ಪ್ರಪಂಚ ದೃಷ್ಟಿಯಲ್ಲಿ ಉಪಯೋಗವಿನಃ ಪಾರಮಾರ್ಥದಲ್ಲಿ ಈ ಸಂಪತ್ತುಗಳು ಉಪಯೋಗಕ್ಕೆ ಬರುವುದಿಲ್ಲ. ಇಲ್ಲೇ ನಮ್ಮ ಭಾರತ ದೇಶದ ಕರೆನ್ಸಿ ಚೀನಾಕ್ ಹೋಗ್ಬೇಕಾದ್ರೆ ಈ ದೇಶದ ಕರೆನ್ಸಿ ಅಲ್ಲಿ ನಡೆಯೋದಿಲ್ಲ. ಅಮೇರಿಕದಲ್ಲಿ ಇರ್ತೇವೆ, ಭಾರತದಲ್ಲಿ ಚಲಾವಣೆ ಇಲ್ಲ. ಇವೆಲ್ಲ ನಮಗ್ ಗೊತ್ತಿದ್ದ ವಿಷಯ ಅಲ್ಲ. ಅದಂಗೆ ಪಾರಮಾರ್ಥದ ಸಂಪತ್ತು ಬೇರೆ, ಪ್ರಪಂಚದ ಸಂಪತ್ತು ಬೇರೆ. ಪ್ರಪಂಚದಲ್ಲಿ ದೊಡ್ಡ ಅಧಿಕಾರಿ ಆಗಿರು, ದೊಡ್ಡ ಶ್ರೀಮಂತ ಆಗಿದ್ರು ಕೂಡ ಪರಮಾರ್ಥದಲ್ಲಿ ಅದರ ಉಪಯೋಗವಿಲ್ಲ. ಯಾಕೆಂದ್ರೆ ದುಡ್ಡನ್ನ ಕೊಟ್ಟು ಗುರುಗಳಿಂದ ಜ್ಞಾನ ಪಡೆಯಬಹುದಾಗಿದ್ದರೆ, ಏನಮ್ಮ, ದುಡ್ಡನ್ನ ಕೊಟ್ಟು ಗುರುಗಳಿಂದ ಜ್ಞಾನವನ್ನ ಪಡಿಬೇಕಾಗಿದ್ರೆ ಶ್ರೀಮಂತರೆಲ್ಲ ಜ್ಞಾನಿಗಳು ಆಗಬಹುದಾಗಿತ್ತು. ಗುರುಗಳಲ್ಲಿ ಕೊಟ್ಟು ಏನನ್ನ ಪಡೆದಿದ್ರೆ ಶ್ರೀಮಂತರಲ್ಲಿ ಬೇಕಾದಿತ್ತು ಹೊರಗಿಂದು. ಅವ್ರು ಏನಾದ್ರು ಕೊಟ್ಟು ಈ ಜ್ಞಾನವನ್ನ ಪಡೆಯೋದಾಗಿತ್ತಲ್ರಿ, ಆಗಿಲ್ಲ. ಆದರೆ ಹೀಗೆ ಈ ಪ್ರಕಾರ ಯಾರಿಗೂ ಆಗಿಲ್ಲ. ಆದ್ದರಿಂದ ಲೌಕಿಕ ಸಂಪತ್ತು ನಿಜವಾದ ಸಂಪತ್ತಲ್ಲ, ಪ್ರಪಂಚದ ಸಂಪತ್ತು ನಿಜವಾದ ಸಂಪತ್ತಲ್ಲ. ಯಾಕಂದ್ರೆ ಈ ಒಂದು ಸಂಪತ್ತಿನಿಂದ ಹೊರಗಿರುವಂತ ಏನಾದರೂ ಪಡಿಲಿಕ್ಕೆ ಸಾಧ್ಯ ಆಗಬಹುದು ವಿನಃ ನಿನ್ನ ಸ್ವರೂಪ ಜ್ಞಾನವನ್ನ, ಆತ್ಮಜ್ಞಾನವನ್ನ ತಿಳಿಯಲಿಕ್ಕೆ ಈ ಉಪಯೋಗ ಬರೋದಿಲ್ಲ. ಏನ್ ಬೇಕು ಇಲ್ಲಿ ಅಂದ್ರೆ, ಯಾವ ಸಂಪತ್ತನ್ನು ಗಳಿಸುವುದರಿಂದ ನಮಗೆ ಅಮೂಲ್ಯವಾದ ಬ್ರಹ್ಮಜ್ಞಾನ ದೊರಕಿ ತದ್ವಾರ ಜನ್ಮ ರಾಹಿತ್ಯ ಉಂಟಾಗುವುದು, ಅದೇ ನಿಜವಾದ ಸಂಪತ್ತು. ಅಂದ್ರೆ ಯಾವ ಸಂಪತ್ತನ್ನ ಗಳಿಸಿವಿ ಆ ಸಂಪತ್ತಿನಿಂದ ನಮಗೆ ಅತಿ ಘನವಾದ ಶ್ರೇಷ್ಠವಾದ ಬ್ರಹ್ಮಜ್ಞಾನ ಪಡಿಲಿಕ್ಕೆ ಸಾಧನ ಆಗಿರ್ಬೇಕು. ಬ್ರಹ್ಮಜ್ಞಾನ ದೊರಕಬೇಕು. ಆ ಬ್ರಹ್ಮಜ್ಞಾನ ದೊರಕಿದ ಮೇಲೆ ಅದರಿಂದ ನಮ್ಮ ಜನ್ಮ ರಾಹಿತ್ಯ ಉಂಟಾಗುವುದು. ಜನ್ಮ ಅದ ಜನನ ಮರಣ ದುಃಖ ನಿವೃತ್ತಿ ಆಗುವುದು, ಅದೇ ನಿಜವಾದ ಸಂಪತ್ತು, ಅದೇ ಅಚ್ಚಳಿಯದ ಸಂಪತ್ತು, ಅದೇ ಆನಂದ ಕೊಡುವ ಸಂಪತ್ತು. ಈ ಸಾಧನ ಚತುಷ್ಟಯಗಳಲ್ಲಿ ಇಂಥ ಶಕ್ತಿ ಇದೆ ಅಂದ್ರ
ಸಾಧನಾ ಚತುಷ್ಟಯದಲ್ಲಿ ಇಂಥ ಶಕ್ತಿ ಇದೆ. ವಿವೇಕ ವೈರಾಗ್ಯದಲ್ಲಿ ಈ ವಿವೇಕ ಅನ್ನುವಂಥದ್ದು ಅತ್ಯಂತ ಪ್ರಾಮುಖ್ಯವಾದ ಸಂಪತ್ತು. ಈ ಸಂಪತ್ತಿನಲ್ಲಿ ಇಂಥ ಶಕ್ತಿ ಇದೆ. ಯಾವುದನ್ನ ಪಡಿಲಿಕ್ಕೆ ಶಕ್ತಿ ಇದೆ ಅಂದ್ರೆ ಒಬ್ಬ ಶ್ರೋತ್ರಿಯ ಬ್ರಹ್ಮಸ್ಥ ಸದ್ಗುರುವಿನ ಪಡಿಲಿಕ್ಕೆ ಇದು ಸಾಧನ ಆಗ್ತದೆ. ಆಮೇಲೆ ಆ ಬ್ರಹ್ಮಸ್ಥ ಗುರುವಿನಿಂದ ಶ್ರವಣ ಮನನ ನಿಧಿಧ್ಯಾಸವನ್ನ ಮಾಡಿ ಆತನ ಕೃಪೆಯನ್ನ ಪಡೆಯಲಿಕ್ಕೆ ಗುರು ಕೃಪೆ ಅಂತ ಹೇಳ್ಯಾರ. ಆ ಕೃಪೆಯನ್ನ ಪಡೆದು ಇವುಗಳನ್ನ ಪಡೆಯಲಿಕ್ಕೆ ಈ ಶಕ್ತಿ ಇರುವುದರಿಂದ ಸದ್ಗುರುಗಳು ಶಿಷ್ಯನಲ್ಲಿ ಈ ಸಂಪತ್ತು ಇರುವುದೋ ಇಲ್ಲವೋ ಎಂದು ಪರೀಕ್ಷಿಸಿ ನೋಡಿ. ಇದ್ದರೆ ಅವನನ್ನು ಆಧರಿಸಿ ನೋಡಿ. ಶಿಷ್ಯನನ್ನೇ ಗುರುಗಳು ಆಧರಿಸಿ ಅಶಿಷ್ಯನನ್ನೇ ಗುರುಗಳು ಗೌರವಿಸಿ ಆ ಶಿಷ್ಯರನ್ನ ಗುರುಗಳು ಪ್ರೇಮದಿಂದ ಮಹಾವಾಕ್ಯ ಉಪದೇಶವನ್ನು ಮಾಡಿ ಅವನನ್ನು ಮುಕ್ತನನ್ನಾಗಿ ಮಾಡುತ್ತಾನೆ. ಅದಕ್ಕೇನಂದ್ರು ಇವಕ್ಕ ಸಂಪತ್ತು ಅಂತ ಕರೆದ್ರು. ಇವು ಅಂತರಂಗದ ಸಂಪತ್ತು. ಅದಕ್ಕೆ ಅಲ್ಲವ ಪ್ರಭು ಹಾಗಾಗಿ ಹೇಳ್ತೀವಿ ನಾವು, ನಿನ್ನದೆಂಬುದು ಜ್ಞಾನ ರತ್ನ ನೋಡ. ಜ್ಞಾನವೇ ನಿಜವಾದ ಸಂಪತ್ತು. ಆ ಸಂಪತ್ತು ಪಡೆದು ನಿಮ್ಮ ಅಜರಾಮರವಾಗಿ ಜಗತ್ತಲ್ಲಿ ಪೂಜ್ಯನಾಗಿ ಆನಂದ ಸ್ವರೂಪನಾಗಿ ಸರ್ವ ದುಃಖಗಳನ್ನು ನಿವೃತ್ತಿಯಾಗಿ ಲೋಕವೇ ಪ್ರಳಯವಾದರೂ ಕೂಡ ನಾನು ಪ್ರಳಯನಾಗುವನಲ್ಲ ಅನ್ನುವಂತ ದೃಢಭಾವ ಬಂತಂದ್ರೆ ಇದು ಎಂಥ ಉಪದೇಶ, ಎಂಥ ಜ್ಞಾನ ಅಂತ. ಇದನ್ನ ಮುಕ್ತನನ್ನಾಗಿ ಮಾಡುತ್ತವೆ. ಅದಕ್ಕ ಸಂಪತ್ತು ಅಂತ ಕರೆದಿವಿ ಅಂದ್ರೆ ಅವ್ರು. ಸಾಧನ ಚತುಷ್ಟಯ ಯಾಕೆ ಸಂಪತ್ತು ಎಂದಿವಿ ಅಂದ್ರೆ ಇದೇ ನಿಜವಾದ ಸಂಪತ್ತು. ಯಾಕಂದ್ರೆ ಇದು ದುಡ್ಡಿಗೆ ಮಾರುವುದಲ್ಲ, ದೊಡ್ಡವರು ಕೊಂಬುವುದಲ್ಲ ಅಂತ. ಜ್ಞಾನ ದುಡ್ಡಿಗೆ ಮಾರಕ್ಕೂ ಬರಂಗಿಲ್ಲ. ದೊಡ್ಡ ದೊಡ್ಡ ಶ್ರೀಮಂತರು ಸಾಲಾಗಿ ನಿಂತು ಕೊಂಡುಕೊಳ್ಳಕ್ಕೂ ಬರಂಗಿಲ್ಲ. ಯಾರಿಗೆ ಈ ಅಂತರಂಗದ ಸಂಪತ್ತುಂಟು ಅವರಿಗೆ ಮಾತ್ರ ಪಡಿಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಸಾಧನಾ ಚತುಷ್ಟಯಗಳಲ್ಲಿ 4 ಹೇಳ್ಯಾರ. ಮೊದಲು ವಿವೇಕ. ಆ ಮೊದಲನೆಯದಾದ ವಿವೇಕ ಅಂತ ಅಂದ್ರೆ ಏನು ಅಂದ್ರೆ ಉತ್ತರ ಒಂದು ವಿವೇಕ ಅಥವಾ ವಿಚಾರ ಅಂತೀವಿ ನಾವು. ವಿವೇಕದಲ್ಲಿ ಸಾಧಾರಣ ವಿವೇಕವೆಂದು ಮತ್ತು ವಿಶೇಷ ವಿವೇಕವೆಂದು 2 ವಿಧಾನ, 2 ಭಾಗ. ವಿವೇಕ ಅಂದ್ರೆ ವಿಚಾರ. ಈಗ ನಮ್ಮಲ್ಲಿ ವಿವೇಕ ಇಲ್ಲೇನಮ್ಮ ಅದು ಬೇಕಾದ ವಿವೇಕ. ನಮ್ಮ ಪ್ರತಿಯೊಂದು ಪ್ರಪಂಚದಲ್ಲಿ ವಿವೇಕ ಇದ್ದದಕ್ಕಾಗಿ ನಾವು ಸಂಸಾರವನ್ನು ಮಾಡ್ತೇವೆ. ಆ ವಿವೇಕ ಇದ್ದಿಲ್ಲ ಅಂದ್ರೆ ಪಶು ಪಕ್ಷಿಗಳು ಮಾಡಿದಂಗ ಮಾಡ್ತಿದ್ವಿ ನಾವು. ನಾವೊಂದು ಶಿಸ್ತಿನಿಂದ, ಒಂದು ಧರ್ಮದಿಂದ ನಾವು ಪ್ರಪಂಚ ಮಾಡ್ತೇವೆ. ಆದ್ರೆ ಅದೇ ಪ್ರಾಣಿಗಳಿಗೆ ಈ ವಿವೇಕ ಇಲ್ಲದ ಕಾರಣ ಅವು ಎಲ್ಲೋ ತಮ್ಮ ಮನಸ್ಸಿಗೆ ಬಂದಂತೆ ತಮ್ಮ ವರ್ತನೆಗಳನ್ನು ಮಾಡ್ತಾವ. ಅದಕ್ಕೆ ಉದಾಹರಣೆ ಸಾಮಾನ್ಯ ವಿವೇಕ, ವಿಶೇಷ ವಿವೇಕ ಅಂದ್ರೆ
ಗ್ರಂಥಗಳನ್ನ ಓದಿ ಆತ್ಮ ಅನಾತ್ಮಗಳನ್ನ ವಿಭಜನೆ ಮಾಡಿ ತಿಳಿಯುವುದು ಸಾಧಾರಣ ವಿವೇಕ. ಏನ್ ಮಾಡ ವಿವೇಕ ಅಂದ್ರೆ ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ವಿಚಾರ ಮಾಡುವುದೇ ವಿವೇಕ. ಕೆಲವು ಗ್ರಂಥಗಳನ್ನೇ ಓದಿ ಆತ್ಮ ಅನಾತ್ಮ ವಿಭಜನೆ ಮಾಡಿ, ಆತ್ಮ ಅಂದ್ರೆ ಇದು, ಅನಾತ್ಮ ಅಂದ್ರೆ ಇದು, ದೇಹ ಅನಾತ್ಮ ಅನಾತ್ಮ ಅಂತ ತಿಳಿಯಕ್ ಬರ್ತದ. ಇದು ಸಾಧಾರಣ ವಿವೇಕ. ಇದರಿಂದ ಮುಂದ ವೈರಾಗ್ಯ ಹುಟ್ಟುವುದಿಲ್ಲ. ವಿವೇಕ ಇರ್ತದ. ಗ್ರಂಥ ಅಧ್ಯಯನದಿಂದ ಸಾಕಷ್ಟು ರೀತಿಯ ವಿಚಾರವನ್ನ ಮಾಡ್ಲಿಕ್ಕೆ ಬರ್ತವ. ಅಲ್ಲಿ ಸಮಾಸ, ಗ್ರಂಥ, ದೀರ್ಘ, ಋಷು, ವ್ಯಾಕರಣ, ಅಲ್ಲಿ ಈ ರೀತಿ ತರ್ಕ ಮಾಡಿದಾರ, ಇಲ್ಲಿ ಈ ರೀತಿ ವಾದ ಮಾಡಿದಾರ, ಅಲ್ಲಿ ಇದು ಹೀಗೆ ಹೇಳಿದೆ, ಈ ಗ್ರಂಥದಲ್ಲಿ ಹೀಗೆ ಹೇಳಿದೆ, ಈ ಉಪನಿಷತ್ತು ಹಿಂಗ್ ಹೇಳ್ತದ, ಎಲ್ಲವನ್ನ ತಿಳಿದುಕೊಳ್ಳಬಹುದು. ಆದ್ರೆ ವೈರಾಗ್ಯ ಬರೋದಿಲ್ಲ. ಯಾಕಂದ್ರೆ ವಾಗ್ಜರಿ ಅಂತ ಬರ್ತಾರ. ಮಾತಿನಲ್ಲಿ ಕುಶಲತೆ ಇವೆಲ್ಲ ಇದ್ರೂ ಕೂಡ ಇಂಥ ರೀತಿ ತಿಳಿದಂತ ವ್ಯಕ್ತಿ ನಾನು ಬಹಳ ಜನ ನೋಡಿಲ್ಲ ಅನ್ನೋ ಪರ್ಯಂತರ ಶ್ಲೋಕಗಳನ್ನ, ಮಂತ್ರಗಳನ್ನ, ಸಮಾಸಗಳನ್ನ, ಸಂಧಿಗಳನ್ನ ಸರಿಯಾಗಿ ಅರ್ಥ ಆಗುವಂತೆ, ಮಂದಿಗೆ ತಿಳಿದುವಂತೆ ಹೇಳಿ ಜನರಿಂದ ಸೈ ಅಂತ ಅನ್ಸ್ಕೋಬಹುದು. ಬಹಳ ತಿಳ್ಕೊಂಡಾರ ಕೊಡ್ತೀವ್ರ ಅಂತ. ಆದರೆ ಇದರಿಂದ ಅವರಿಗೆ ವೈರಾಗ್ಯ ಹುಟ್ಟುವುದಿಲ್ಲ. ಮುಗಿತಲ್ಲ. ಇದಕ್ಕೆ ಸಾಮಾನ್ಯ ವಿವೇಕದ ಸಾಧಾರಣ ಅಂದ್ರ. ಇನ್ನ ಅಂತಃಕರಣದ ಮನಸ್ಸಿನಲ್ಲಿ ಇರುವಂತ ಮಲ ಅಂದ್ರೆ ಪಾಪ, ವಿಕ್ಷೇಪನ, ಚಂಚಲ ದೋಷಗಳನ್ನ ಯಾರು ಕಳೆದುಕೊಂಡು ಶುದ್ಧವಾದ ಹೃದಯದಲ್ಲಿ ಉತ್ಪತ್ತಿಯಾದ ವಿವೇಕ, ಅದು ವಿಶೇಷ ವಿವೇಕ ಅಥವಾ ಸದ್ವಿವೇಕ ಅಂತ ನಾವು ಕರಿತೀವಿ. ಇನ್ನೊಂದು ಶಬ್ದದ ಸುವಿವೇಕ ಅಂತಾನೆ ಹೇಳ್ತೀವಿ. ಇದು ಏನಾಗಿದೆ, ಪರಿಶುದ್ಧವಾದ ಮಲ ವಿಕ್ಷೇಪ. ಇದರಿಂದ ಆತನಲ್ಲಿ ವೈರಾಗ್ಯವು ತಾನಾಗೆ ಜನಿಸುತ್ತಿರುತ್ತದೆ. ಇವನಿಗೆ ವೈರಾಗ್ಯ ಬಂದಿರ್ತದ ನೋಡ್ರಿ. ಈ ವೈರಾಗ್ಯ ಹುಟ್ಟಿ ಇದನ್ನು ನಿತ್ಯ ಅನಿತ್ಯ ವಸ್ತು ವಿವೇಕವೆಂದು ಕರೆಯುತ್ತಾರೆ. ಅಲ್ಲೇ ಆತ್ಮ ಅಂದ್ರೆ ಏನು, ಆತ್ಮ ಅಂತ ಇದಕ್ಕಂತಾರೆ, ಅನಾತ್ಮ ಅಂತ ಇದಕ್ಕಂತಾರೆ. ಅಷ್ಟು ಗೊತ್ತ. ಅಲ್ಲಿ ವೈರಾಗ್ಯ ಇಲ್ಲ. ಇಲ್ಲಿ ನಿತ್ಯ ಅನಿತ್ಯ ವಸ್ತು ವಿವೇಕ. ಇದು ಅನಾತ್ಮವಾದದ್ದು ನಿತ್ಯ ಆದನು, ಆತ್ಮನೇ ನಿತ್ಯ ಆದನು. ಅನಾತ್ಮ ಅನ್ನುವಂತ ಜಡವರ್ಗ ಯಾಕೆ ಅನಿತ್ಯ ಆಯ್ತು, ಆತ್ಮ ಅನ್ನುವಂಥದ್ದು ಯಾಕೆ ನಿತ್ಯ ಆಯ್ತು ಅನ್ನುವಂತ ವಿಚಾರ ಸಹಿತವಾಗಿ ದೃಢ ಆಗಿರ್ತದೆ. ಇದರಿಂದ ವೈರಾಗ್ಯ ಹುಟ್ಟುತ್ತ ತಾನಾಗಿ ವೈರಾಗ್ಯ ಬರ್ತದೆ. ತಾನಾಗಿ ವೈರಾಗ್ಯ ಬರ್ತದೆ. ಏನು ಇದಿಲ್ಲ, ಇದರಲ್ಲಿ ಸರಿಯಾಗಿ ಹೋಗ್ಬೇಕವು. ಸರಿ, ವೈರಾಗ್ಯ ಅಂತ ಬಂತು. ಈ ವೈರಾಗ್ಯ ಅಂದ್ರೆ ಏನು, ಇಲ್ಲಿ ವಿವೇಕ ಅಂದ್ರೆ ಏನಂತ ಹೇಳಿದ್ರಲ್ಲ ನಮ್ಮ.
ಈಗ ವೈರಾಗ್ಯವಂದ್ರೆ ಏನು ಅಂದಾಗ ವಿ ಪ್ಲಸ್ ರಾಗ ವೈರಾಗ್ಯ ಅಂದ್ರೆ ವಿ ಅಂದ್ರೆ ವಿಷಯಗಳಲ್ಲಿ, ರಾಗ ಅಂದ್ರೆ ಪ್ರೇಮ. ವಿಷಯಾದಿಗಳಲ್ಲಿ ಪ್ರೇಮ ಅಥವಾ ರಾಗ ಇಲ್ಲದೆ ಇರುವುದೇ ವೈರಾಗ್ಯ. ಇದನ್ನೇ ವೈರಾಗ್ಯ, ಮತ್ತೇನ್ ಬೇರೆ ಏನು ದೊಡ್ಡದಲ್ಲ. ಹೊಲ ಮನೆ ಬಿಡೋದೇನಿಲ್ಲ. ಅದಕ್ಕ ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಒಂದು ಪ್ರಮಾಣವನ್ನು ಕೊಟ್ಟು ಆಸಕ್ತಿರನ ವಿಸ್ತಿಂಗ ಪುತ್ರದಾರ ಗೃಹದಾಶು ಅಂತ ಬರೆದು, ಇನ್ನೊಂದು ಕಡೆ ಇಂದ್ರಿಯ ಅರ್ಥೇಸು ವೈರಾಗ್ಯಂ ಅಂತ ಮತ್ತೊಂದು ಕಡೆ. ವೈರಾಗ್ಯಕ್ಕೆ ಹಲವು ಉಪನಿಷತ್ತುಗಳಲ್ಲಿ ಹಲವು ರೀತಿ ಪ್ರಮಾಣ ಉಂಟ್ರಿ. ಕಾರಣ ವಿಷಯಗಳನ್ನ ಬಿಟ್ಟಿರುವುದು ವೈರಾಗ್ಯ ಅಲ್ಲ. ಬಿಡಲಿ ಅಥವಾ ಅದರ ಜೊತೆಯಲ್ಲಿ ಇರಲಿ, ಆ ವಿಷಯದಲ್ಲಿ ಆಸಕ್ತಿ ಇರಬಾರ್ದು, ನಿರಾಸಕ್ತಿ ಇರಬೇಕಷ್ಟೆ. ಆಸಕ್ತಿ ಅಂದ್ರೆ ಪ್ರೇಮ ರಾಗ ಇರಬಾರ್ದು. ಹೀಗೆ ವೈರಾಗ್ಯದಲ್ಲೂ 3 ಪ್ರಕಾರ: ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ. ಇವನ್ನೆಲ್ಲ ಕೇಳಿದ್ದೀರ ಮನೇನು? ಪುರಾಣ ವೈರಾಗ್ಯ ಅಂತ ಯಾವ್ದಕ್ಕಂತಾರ? ಪ್ರಸೂತಿ ವೈರಾಗ್ಯ ಅಂದ್ರೆ ಒಬ್ಬ ಸ್ತ್ರೀ ಗರ್ಭಿಣಿಯಾಗಿ ಹೆರಿಗೆ ಆಗುವಾಗ ನೋವನ್ನು ಸಹಿಸಲಾರದೆ ಇನ್ನೊಂದು ಸಲ ಮಕ್ಕಳನ್ನ ಹಡಿಬಾರದು ಅಂತ ವೈರಾಗ್ಯವನ್ನು ತಾರಿರ್ತಾರ. ಅದು ಕ್ಷಣಿಕವಾಗಿ ಸ್ವಲ್ಪ ದಿನದಲ್ಲಿ ಮರ್ತು ಬಿಡ್ತಾರ. ಸ್ಮಶಾನ ವೈರಾಗ್ಯ ಅಂದ್ರೆ ಯಾರಾದ್ರೂ ತೀರಿಕೊಂಡಾಗ ಸ್ಮಶಾನಕ್ಕ ಮಣ್ಣಿಗೆ ಹೋದಾಗ ಎಲ್ಲರದು ಇಷ್ಟೇ ಹಣೆ ಬರ, ಒಂದಿಲ್ಲ ಒಂದಿನ ಎಲ್ಲರೂ ಹಿಂಗೆ ಹೋಗೋದಪ್ಪ, ನಾವೇನ್ ಇರ್ತೇವೇನಂತ ಮಂದಿಗೆ ಸಮಾಧಾನವನ್ನ ಹೇಳ್ತಾ ಬರ್ತೇವೆ. ನನಗ್ ಸ್ವಲ್ಪ ಸಣ್ಣ ರೋಗ ಬಂತು ಅಂದ್ರೆ ವೈದ್ಯನಿಗೆ ಹೋಗ್ಬಿಟ್ಟಿರ್ತೀವಿ ನಾವು. ಅಲ್ಲಿ ಎಂದಿನ ಹೋಗೋದಂತೀವಿ, ಇಲ್ಲಿ ಏನು ಆಗಿಲ್ಲ ಆಗಲೇ ದವಾಖಾನೆ ಹೋಗ್ತೀವಿ. ಇದು ಕ್ಷಣಿಕ ಅಂತ. ಅದೇ ರೀತಿ ಪುರಾಣ ವೈರಾಗ್ಯ ಆದ್ರೂ ಅಷ್ಟೆ. ಕೇಳುವಾಗ ಕೇಳೋರು, ಹೇಳುವಾಗ ಹೇಳೋರು, ಏನಾದ್ರು ಜಗತ್ತಿನಲ್ಲಿ ಬರುವಾಗ ಏನು ತಂದಿಲ್ಲ, ಹೋಗುವಾಗ ಏನು ಒಯ್ಯೋದಿಲ್ಲ ಅಂತ ಬಾಯಿ ತುಂಬಾ ಮಾತಾಡ್ತೇವಿ, ಮತ್ತೆ ಅದನ್ನ ಮರ್ತು ಬಿಡ್ತೀವಿ ಅಂತ. ಮನೆಗೆ ಬಂದಿರಾಗ ಎಲ್ಲವೂ ಅಲ್ಲಿದ್ದದ್ದೆಲ್ಲ ನನಗೆ ಇಲ್ಲ ಅಂತ ಅಲ್ಲಿ ಇದ್ದದ್ದನ್ನ ನಮ್ಗ ಸ್ವೀಕಾರ ಮಾಡಿ ಬರುವಾಗ ಇಷ್ಟು ಬುತ್ತಿ ಕಟ್ಟಿಗೆ ಬರ್ತೇವೆ ಮನೆಗೆ. ನಮ್ದು ಪುರಾಣ ವೈರಾಗ್ಯ ಅಂತ. ಇವೆಲ್ಲ ಕ್ಷಣಿಕವಾದ ವೈರಾಗ್ಯಗಳೆಂಬುದಾಗಿ ಈ ವೈರಾಗ್ಯಕ್ಕೆ ಅನಂತ ರೀತಿ ವೈರಾಗ್ಯವನ್ನು ಹೇಳ್ತಾ ಬಂದರು. ಆದರೆ ಇವುಗಳಿಂದ ಯಾವ ಪ್ರಯೋಜನವೂ ಇಲ್ಲ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾವ ಉಪನಿಷತ್ತು. Hello.